ಅಂತೂ ಇಂತೂ ಹುಕ್ಕೇರಿ ರೈತರು ಕೊನೆಗೂ ಕೂಡ ಅಹೋರಾತ್ರಿ ಧರಣಿಯನ್ನ ಈಗ ಕೈ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಜಲಸಂಪನ್ಮೂಲ ಅಧಿಕಾರಿ MD ಅವರು ಬಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆ ಮನವೊಲಿಸುವಂತ ಪ್ರಯತ್ನ ಸಕ್ಸಸ್ ಆಯಿತು. ಹುಕ್ಕೇರಿ ರೈತರ ಅಹೋರಾತ್ರಿ ಧರಣಿ ಅಂತ್ಯವಾಗಿದೆ. ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಡೆಸಿರುವಂತಹ ದೊಡ್ಡ ಮಟ್ಟದ ಧರಣಿ ಇದು. ಜಲಸಂಪನ್ಮೂಲ ಇಲಾಖೆ MDಯಿಂದ ರೈತರ ಮನವೊಲಿಕೆ ಸಕ್ಸಸ್ ಆಗಿದೆ. ಸರ್ಕಾರದ ಪ್ರತಿನಿಧಿಯಾಗಿ ರೈತರ ಮನವೊಲಿಕೆಯಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ. 4 ದಿನದ ನಿರಂತರ ಹೋರಾಟದ ಫಲ ಎಂಬಂತೆ ರೈತರಿಗೂ ಕೂಡ ಈಗ ಬಹಳ ಖುಷಿಯಾಗಿದೆ. ಆ ನಿಟ್ಟಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಕೈ ಬಿಟ್ಟಿದ್ದಾರೆ. ಹುಕ್ಕೇರಿಯ ಕೋರ್ಟ್ ವೃತ್ತದಲ್ಲಿ ನಡೆಸ್ತಾ ಇರುವಂತಹ ಧರಣಿ ಇದು. ದೊಡ್ಡ ಮಟ್ಟದ ಧರಣಿ ಕೊನೆಗೂ ಕೂಡ ಈಗ ಕೈ ಬಿಡಲಾಯಿತು. ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಅವೇನಾಗಿದ್ದಾವೆ 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲ್ಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ನಾವು ಸುಲ್ತಾನ್ಪುರ್ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಮುಖ್ಯ MD ಅವರನ್ನು ಕಳಿಸಿಕೊಟ್ಟು ಚರ್ಚೆಯನ್ನು ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ SP ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳ ಅಂತೂ ಇಂತೂ ಹುಕ್ಕೇರಿ ರೈತರು ಕೊನೆಗೂ ಕೂಡ ಅಹೋರಾತ್ರಿ ಧರಣಿಯನ್ನ ಈಗ ಕೈ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಜಲಸಂಪನ್ಮೂಲ ಅಧಿಕಾರಿ MD ಅವರು ಬಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆ ಮನವೊಲಿಸುವಂತ ಪ್ರಯತ್ನ ಸಕ್ಸಸ್ ಆಯಿತು. ಹುಕ್ಕೇರಿ ರೈತರ ಅಹೋರಾತ್ರಿ ಧರಣಿ ಅಂತ್ಯವಾಗಿದೆ. ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಡೆಸಿರುವಂತಹ ದೊಡ್ಡ ಮಟ್ಟದ ಧರಣಿ ಇದು. ಜಲಸಂಪನ್ಮೂಲ ಇಲಾಖೆ MDಯಿಂದ ರೈತರ ಮನವೊಲಿಕೆ ಸಕ್ಸಸ್ ಆಗಿದೆ. ಸರ್ಕಾರದ ಪ್ರತಿನಿಧಿಯಾಗಿ ರೈತರ ಮನವೊಲಿಕೆಯಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ. 4 ದಿನದ ನಿರಂತರ ಹೋರಾಟದ ಫಲ ಎಂಬಂತೆ ರೈತರಿಗೂ ಕೂಡ ಈಗ ಬಹಳ ಖುಷಿಯಾಗಿದೆ. ಆ ನಿಟ್ಟಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಕೈ ಬಿಟ್ಟಿದ್ದಾರೆ. ಹುಕ್ಕೇರಿಯ ಕೋರ್ಟ್ ವೃತ್ತದಲ್ಲಿ ನಡೆಸ್ತಾ ಇರುವಂತಹ ಧರಣಿ ಇದು. ದೊಡ್ಡ ಮಟ್ಟದ ಧರಣಿ ಕೊನೆಗೂ ಕೂಡ ಈಗ ಕೈ ಬಿಡಲಾಯಿತು. ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಅವೇನಾಗಿದ್ದಾವೆ 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲ್ಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ನಾವು ಸುಲ್ತಾನ್ಪುರ್ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಮುಖ್ಯ MD ಅವರನ್ನು ಕಳಿಸಿಕೊಟ್ಟು ಚರ್ಚೆಯನ್ನು ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ SP ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳ ಅಂತೂ ಇಂತೂ ಹುಕ್ಕೇರಿ ರೈತರು ಕೊನೆಗೂ ಕೂಡ ಅಹೋರಾತ್ರಿ ಧರಣಿಯನ್ನ ಈಗ ಕೈ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಜಲಸಂಪನ್ಮೂಲ ಅಧಿಕಾರಿ MD ಅವರು ಬಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆ ಮನವೊಲಿಸುವಂತ ಪ್ರಯತ್ನ ಸಕ್ಸಸ್ ಆಯಿತು. ಹುಕ್ಕೇರಿ ರೈತರ ಅಹೋರಾತ್ರಿ ಧರಣಿ ಅಂತ್ಯವಾಗಿದೆ. ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಡೆಸಿರುವಂತಹ ದೊಡ್ಡ ಮಟ್ಟದ ಧರಣಿ ಇದು. ಜಲಸಂಪನ್ಮೂಲ ಇಲಾಖೆ MDಯಿಂದ ರೈತರ ಮನವೊಲಿಕೆ ಸಕ್ಸಸ್ ಆಗಿದೆ.
ಸರ್ಕಾರದ ಪ್ರತಿನಿಧಿಯಾಗಿ ರೈತರ ಮನವೊಲಿಕೆಯಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ. 4 ದಿನದ ನಿರಂತರ ಹೋರಾಟದ ಫಲ ಎಂಬಂತೆ ರೈತರಿಗೂ ಕೂಡ ಈಗ ಬಹಳ ಖುಷಿಯಾಗಿದೆ. ಆ ನಿಟ್ಟಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಕೈಬಿಟ್ಟಿದ್ದಾರೆ. ಹುಕ್ಕೇರಿಯ ಕೋರ್ಟ್ ವೃತ್ತದಲ್ಲಿ ನಡೆಸ್ತಾ ಇರುವಂತಹ ಧರಣಿ ಇದು ದೊಡ್ಡ ಮಟ್ಟದ ಧರಣಿ. ಕೊನೆಗೂ ಕೂಡ ಈಗ ಕೈಬಿಡ್ಲಾಯಿತು. ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದಾವೆ. ಅವೇನಾಗಿದ್ದಾವೆ 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲ್ಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ್ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಮುಖ್ಯ MD ಅವರನ್ನ ಕಳಿಸಿಕೊಟ್ಟು ಚರ್ಚೆಯನ್ನ ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿ SP ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನ ಮಾಡಿ 5 ರಿಂದ 6 ಯೋಜನೆಗಳ ಅಂತೂ ಇಂತೂ ಹುಕ್ಕೇರಿ ರೈತರು ಕೊನೆಗೂ ಕೂಡ ಅಹೋರಾತ್ರಿ ಧರಣಿಯನ್ನ ಈಗ ಕೈಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಜಲಸಂಪನ್ಮೂಲ ಅಧಿಕಾರಿ MD ಅವರು ಬಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆ ಮನವೊಲಿಸುವಂತ ಪ್ರಯತ್ನ ಸಕ್ಸಸ್ ಆಯಿತು. ಹುಕ್ಕೇರಿ ರೈತರ ಅಹೋರಾತ್ರಿ ಧರಣಿ ಅಂತ್ಯವಾಗಿದೆ. ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಡೆಸಿರುವಂತಹ ದೊಡ್ಡ ಮಟ್ಟದ ಧರಣಿ ಇದು. ಜಲಸಂಪನ್ಮೂಲ ಇಲಾಖೆ MDಯಿಂದ ರೈತರ ಮನವೊಲಿಕೆ ಸಕ್ಸಸ್ ಆಗಿದೆ. ಸರ್ಕಾರದ ಪ್ರತಿನಿಧಿಯಾಗಿ ರೈತರ ಮನವೊಲಿಕೆಯಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ. 4 ದಿನದ ನಿರಂತರ ಹೋರಾಟದ ಫಲ ಎಂಬಂತೆ ರೈತರಿಗೂ ಕೂಡ ಈಗ ಬಹಳ ಖುಷಿಯಾಗಿದೆ. ಆ ನಿಟ್ಟಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಕೈಬಿಟ್ಟಿದ್ದಾರೆ. ಹುಕ್ಕೇರಿಯ ಕೋರ್ಟ್ ವೃತ್ತದಲ್ಲಿ ನಡೆಸ್ತಾ ಇರುವಂತಹ ಧರಣಿ ಇದು ದೊಡ್ಡ ಮಟ್ಟದ ಧರಣಿ. ಕೊನೆಗೂ ಕೂಡ ಈಗ ಕೈಬಿಡ್ಲಾಯಿತು. ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದಾವೆ. ಅವೇನಾಗಿದ್ದಾವೆ 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲ್ಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ್ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಮುಖ್ಯ MD ಅವರನ್ನ ಕಳಿಸಿಕೊಟ್ಟು ಚರ್ಚೆಯನ್ನ ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿ SP ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನ ಮಾಡಿ 5 ರಿಂದ 6 ಯೋಜನೆಗಳ